ಒಂದ್ ಕಡೆ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಹಾಲಿನ ದರ ಏರಿಕೆಗೆ, ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಕಿಡಿಕಾರ್ತಾ ಇದ್ದಾರೆ. ಹಾಲಿನ ದರ ಏರಿಕೆಗೆ ಕೇಂದ್ರ ಸಚಿವ ಎಚ್.ಡಿ.ಕೆ ಕಿಡಿ. ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2 ವರ್ಷಗಳ ಸರಣಿ ಸುಲಿಗೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಯುಗಾದಿ ಹಬ್ಬಕ್ಕೆ ಬೆಲೆ ಏರಿಕೆಯ ಹೋಳಿಗೆಯನ್ನ ಕೊಟ್ಟಿದೆ. ಹಾಲು ಹಾಲಾಹಲ 3ನೇ ಸಲ ದರ ಏರಿಕೆ. 2023 ಆಗಸ್ಟ್ ರಂದು 3 ರೂಪಾಯಿ ಏರಿಕೆಯಾಗಿತ್ತು. 2024 ಜೂನ್ 2 ರೂಪಾಯಿ ಏರಿಕೆಯಾಗಿತ್ತು. 2025 ಮಾರ್ಚ್ ಅಂದ್ರೆ ಈಗ 4 ರೂಪಾಯಿ ಏರಿಕೆಯನ್ನ ಮಾಡಲಾಗಿದೆ. ಹಾಗಾಗಿ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದ ಜನತೆಗೆ ನೀವು ಕೊಡ್ತಾ ಇರುವಂತಹ ಬಹುಮಾನ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ ಜನಸಾಮಾನ್ಯರಿಗೆ. ಯುಗಾದಿ ಹಬ್ಬಕ್ಕೆ ಜನಸಾಮಾನ್ಯರಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದೆ ಕಾಂಗ್ರೆಸ್. ಹಬ್ಬ ಆಚರಣೆ ಮಾಡ್ಬೇಕಾ, ಬೆಲೆ ಏರಿಕೆ ಅಂತ ಹೇಳಿ ಮೂಲೆಯಲ್ಲಿ ಕುತ್ಕೋಬೇಕಾ ಜನಸಾಮಾನ್ಯರು? ಖುಷಿಯಿಂದ ವರ್ಷಕ್ಕೊಂದ್ಸಲ ಯುಗಾದಿ ಹಬ್ಬ ಬರುತ್ತೆ. ಮೈಗೆ ಎಣ್ಣೆ ಹಚ್ಕೊಂಡು ಮನೇಲಿ ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಈ ಒಂದು ಹಬ್ಬವನ್ನ ಆಚರಣೆ ಮಾಡಬೇಕು. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಶಾಕ್ ಕೊಟ್ಟಿದೆ, ಬಿಸಿ ಮುಟ್ಟಿಸ್ತಾ ಇದೆ. ಪಾಪ ಬೆಳಗ್ಗೆ ಎದ್ದಿದ ತಕ್ಷಣ ಜನಸಾಮಾನ್ಯರು ಫಸ್ಟ್ ಹಾಲು ಕಾಫಿ ಕುಡಿದು ತಮ್ಮ ದಿನನಿತ್ಯದ ಕೆಲಸಗಳನ್ನ ಆರಂಭ ಮಾಡ್ತಾರೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಕಾಫಿನೋ ಟೀನೋ ಅಥವಾ ಮಕ್ಕಳಿಗೆ ಹಾಲು ಕೊಡೋಣ ಅಂತ ನೋಡಿದ್ರೆ ಆ ಒಂದು ಬೆಲೆ ಏರಿಕೆಯ ಬಿಸಿ ಕೈ ಸುಡ್ತಾ ಇದೆ. ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಸೊ ಕಾಂಗ್ರೆಸ್ ಸರ್ಕಾರ ಫ್ರೀ ಅಂತ ಹೇಳ್ಕೊಂಡು ಬಂದು ಎಲ್ಲದರ ದರ ಏರಿಕೆ ಮಾಡ್ತಾ ಇದೆ. ಈಗಾಗಲೇ ಈ ವರ್ಷನೇ 2ನೇ ಬಾರಿ ಇದು ದರ ಏರಿಕೆ ಮಾಡಿರುವಂಥದ್ದು ಹಾಲಿನ ದರದಲ್ಲಿ. ಸೊ ಈ ಹಿಂದೆ 2 ರೂಪಾಯಿ ಏರಿಕೆ ಮಾಡಲಾಗಿತ್ತು. 50 ml ಹಾಲು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ, ಚಳಿಗಾಲ ಹಾಲು ಜಾಸ್ತಿ ಸಿಗ್ತಾ ಇದೆ, ಸೊ ಹಾಗಾಗಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಕೂಡ ಎಕ್ಸ್ಟ್ರಾ ಕೊಟ್ಟರು. ಈಗ ಆ ಒಂದು ದರದಲ್ಲೂ ಅಂದ್ರೆ ದರ ಏರಿಕೆ ಮಾಡಿ ಆ ಹಾಲು ಕೊಡ್ತಾ ಇದ್ರಲ್ಲ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದಾರೆ. ವಿದ್ಯುತ್ ದರ ಏರಿಕೆ ಬಗ್ಗೆಯೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಎಲ್ಲರಿಗೂ ಪ್ರತಿ ಯೂನಿಟ್ಗೆ 36 ಪೈಸೆ ಬರೆ. ಮಹದೇವಪ್ಪನಿಗೂ ಶಾಕು, ಕಾಕಾ ಪಾಟೀಲ್ಗೂ ಶಾಕು. 1 ಕೈಲಿ ಕೊಟ್ಟು 10 ಕೈಗಳಲ್ಲಿ ಕಿತ್ಕೊಳ್ಳುವಂತಹ ದಶಾವತಾರಿ ರಾವಣ ರೂಪಿ ಸುಲಿಗೆ ಪ್ರವೃತ್ತಿ ಕನ್ನಡಿಗರ ಪಾಲಿಗೆ ಮರಣ ಶಾಸನ. ಹಾಲು ವಿದ್ಯುತ್ ದರ ಏರಿಕೆ ಖಂಡನೀಯ. ನೆಪ ರೈತರದು, ಲಾಭ ಕೆಎಂಎಫ್ಗೆ. ಕಂಪನಿ ಆಡಳಿತ ನಡೆಸ್ತಾ ಇದೆ ಸರ್ಕಾರ. ಮೊಸರು ದರ 4 ರೂಪಾಯಿ ಏರಿಕೆ ಮಾಡಿದ್ದೀರಿ. ಈ ಹಣ ಏನ್ ಮಾಡ್ತೀರಿ? ರೈತರಿಗೆ ವರ್ಗಾಯಿಸ್ತೀರೋ ಅಥವಾ ಕೆಎಂಎಫ್ ತಾನೇ ಉಳಿಸ್ಕೊಳ್ಳಲಿದೆಯೋ ಸ್ಪಷ್ಟಪಡಿಸಿ. ಇದು ಪ್ರಜಾಪ್ರಭುತ್ವ ಸರ್ಕಾರವಲ್ಲ, ದರ ಏರಿಕೆ ತೆರಿಗೆ ಹೇರಿಕೆ ಸರ್ಕಾರ ಇದು. ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿ ಸುಲಿಗೆಯಷ್ಟೇ ನಿತ್ಯ ಕೃತ್ಯ ಆಗೋಗ್ಬಿಟ್ಟಿದೆ. ರಾಜ್ಯ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿ ಕಪಿಮುಷ್ಟಿಯಲ್ಲಿದೆ. ಈಸ್ಟ್ ಇಂಡಿಯಾ ಕಾಂಗ್ರೆಸ್, ಕರ್ನಾಟಕ ಈಸ್ಟ್ ಇಂಡಿಯಾ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ ಕುಮಾರಸ್ವಾಮಿ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಯೊಂದರ ದರ ಏರಿಕೆ ಮಾಡಿಕೊಂಡು ನೀವು ರಾಜ್ಯದ ಜನತೆಗೆ ಕೊಡ್ತಾ ಇರುವಂತಹ ಇದೇ ಕೊಡುಗೆ ನೀವು ಕೊಡ್ತಾ ಇರುವಂತದ್ದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.